ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾನೆ ಸಾಕ್ತಾ ಇರುವಂತದ್ದು ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ಸಾಕ್ಷ್ಯಗಳ ಹೇಳಿಕೆಗಳಿದಾವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುವಂತದ್ದು. 164 ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಾಗ್ತಾ ಇರುವಂತದ್ದು ದರ್ಶನ್ಗೆ ಹೆಚ್ಚಾಗ್ತಾ ಇದೆ ಸಂಕಷ್ಟ. ಏನು 164 ಹೇಳಿಕೆ? ಸಾಕ್ಷ್ಯ ನಾಶಕ್ಕೆ ಬಂದಂತವರೇ ಈಗ ಪ್ರಮುಖ ಸಾಕ್ಷಿಗಳಾಗ್ತಾ ಇದ್ದಾರೆ. ಮೃತದೇಹ ವಿಲೇವಾರಿಗೆ ಬಂದಿದ್ದಂತ ಮೂವರು ಇವರ ಹೇಳಿಕೆಯಿಂದ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಬಿಕಾಸ್ ಜಡ್ಜ್ ಮುಂದೆ ಸಿಆರ್ಪಿಸಿ ಸೆಕ್ಷನ್ 164 ಅಡಿಯಲ್ಲಿ ದಾಖಲು ಮಾಡಿಕೊಂಡಾಗ ಹೇಳಿಕೆಯನ್ನ ಅದಾದ್ಮೇಲೆ ಉಲ್ಟಾ ಹೊಡಿಲಿಕ್ಕೆ ಆಗಲ್ಲ. ಅವತ್ತು ಹೇಳಿದ್ದೇ ಬೇರೆ, ಇವತ್ತು ಹೇಳ್ತಾ ಇರೋದೇ ಬೇರೆ ಅಂತ ಹೇಳಕ್ ಆಗಲ್ಲ. ಸೊ ಹೀಗಾಗಿ ಜಡ್ಜ್ ಮುಂದೆ ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ ಅದು ಸಂಕಷ್ಟವನ್ನ ತಂದೊಡ್ಡುತ್ತೆ. ನಿಮ್ಗೆ ಯಾರು ಹೇಳಿದ್ದು ಈ ಒಂದು ಮೃತದೇಹವನ್ನ ಬಿಸಾಕ್ಲಿಕ್ಕೋಸ್ಕರ, ಯಾರು ಎಷ್ಟಕ್ಕೆ ಡೀಲ್ ಮಾಡ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಅವ್ರು 3 ಜನನು ಕೂಡ ಏನಾದರೂ ಹೇಳಿಕೆಯಲ್ಲಿ ದರ್ಶನ್ ಹೆಸರೆಲ್ಲ ಉಲ್ಲೇಖ ಮಾಡಿದ್ರೆ ಮುಗೀತು. ಲಾಕಲ್ಲಿ ಸಾಕ್ಷ್ಯ ನಾಶನೂ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೂ ಕೂಡ ಸುಮಾರು ಒಂದು 10 ವರ್ಷಗಳ ಕಾಲ ಏನೋ ಜೈಲ್ ಶಿಕ್ಷೆ ಆಗಲಿದೆ. ರವಿಶಂಕರ್, ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ ಈ ಮೂವರಿಂದ ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಜಡ್ಜ್ ಮುಂದೆ ಹೇಳಿಕೆಯನ್ನ ದಾಖಲಿಸಿರುವಂತದ್ದು ಪೊಲೀಸರು. ಬಿಕಾಸ್ ಆಮೇಲೆ ಏನಾದರೂ ಉಲ್ಟಾ ಹೊಡೆದು ಬಿಟ್ರೆ ಅಲ್ಲಿ ಪ್ರಕರಣನೇ ಮತ್ತಷ್ಟು ವೀಕ್ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಪೊಲೀಸರು ಇದರಲ್ಲಿ ರಿಸ್ಕ್ ಅಥವಾ ಇನ್ನೊಂದು ಚಾನ್ಸ್ ತಗೊಳಕ್ ಹೋಗಿಲ್ಲ. ಜಡ್ಜ್ ಮುಂದೆ ಹೋಗ್ಬಿಟ್ಟು 164 ಹೇಳಿಕೆಯನ್ನ ದಾಖಲು ಮಾಡಿಸಿದ್ದಾರೆ. ಸಾಕ್ಷ್ಯ ನಾಶ ಮಾಡಲಿಕ್ಕೆ ಹೋದಂತವರೇ ಈಗ ಪ್ರಮುಖ ಸಾಕ್ಷಿಗಳಾಗಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಮೂವರ ಹೇಳಿಕೆ ಸಿಆರ್ಪಿಸಿ 164 ಅಡಿಯಲ್ಲಿ ಜಡ್ಜ್ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಆಲ್ಮೋಸ್ಟ್ ನೋಡಿದ್ವಿ ಇವರಿಗೆ ಯಾರು ಏನು ಹೇಳಿದ್ರು ಅನ್ನುವಂಥದ್ದನ್ನ ಈ ಹಿಂದೆ ಹೇಳಿದ್ವಿ. ಇವರ ಹೇಳಿಕೆ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಇದು ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾದಂತೆ ಆಗ್ತದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ? ಪೃಥ್ವಿ, ಏನು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಪ್ರಮುಖ 3 ಆರೋಪಿಗಳೀಗ ಅವರನ್ನ ಸಾಕ್ಷಿಗಳು ಅಂತ ಹೇಳಿ ಪರಿಗಣಿಸಿ ಅವರಿಂದ ಒಂದು ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡಿದ್ದಾರೆ. ಅಂದರೆ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಿ ಸಿಆರ್ಪಿಸಿ 164 ಅಡಿಯಲ್ಲಿ ಅವರ ಒಂದು ಸ್ಟೇಟ್ಮೆಂಟನ್ನು ಈಗ ಪೊಲೀಸರು ರೆಕಾರ್ಡ್ ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಆ 3 ಆರೋಪಿಗಳೇನಿದ್ರೆ ಅವರನ್ನು ಒಂದು ಶವವನ್ನು ಸಾಗಿಸೋದಕ್ಕೋಸ್ಕರ ಅವರನ್ನು ಕರ್ಕೊಂಡು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಹಣದ ಆಮಿಷವನ್ನು ಕೂಡ ಆರೋಪಿಗಳು ಒಡ್ಡಿದ್ರು. ನಂತರ ಅವರು ಸ್ವಲ್ಪ ಸಮಯದ ನಂತರ ಹಿಂದೇಟಾಗ್ತಾರೆ. ಶವವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂದೇಟ್ ಹಾಕಿದ ಬಳಿಕ ಮತ್ತೆ ಪುನಃ ಅವರನ್ನು ಪುಸ್ಲಾಯಿಸಿ ಅವರಿಗೆ ಒಂದು ಹಣವನ್ನು ಕೊಟ್ಟು ಅವರಿಂದ ಒಂದು ಶವ ಸಾಗಿಸುವಂಥ ಕೆಲಸವನ್ನು ಕೂಡ ಅಲ್ಲಿನ ಆರೋಪಿಗಳು ಮಾಡ್ತಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಆರೋಪಿ ನಿಖಿಲ್ ನಾಯಕ್ ಇರ್ಬೋದು, ಮತ್ತೆ ಕಾರ್ತಿಕ್ ಇರ್ಬೋದು, ಮತ್ತೆ ರವಿಶಂಕರ್ ಏನಿದ್ದಾನೆ, ಈ 3 ಆರೋಪಿಗಳನ್ನ ಪೊಲೀಸರು ಕೂಡ ಬಂಧಿಸಿ ಅವರನ್ನ 15, 16, 18 ಆರೋಪಿಗಳಂತೇಳಿ ಅವರನ್ನು ಮೆನ್ಷನ್ ಮಾಡಿ ಒಂದು ಅರೆಸ್ಟ್ ಅನ್ನು ಕೂಡ ಮಾಡಿದ್ರು. ಆದರೆ ಈ ಒಂದು ಕೃತ್ಯದಲ್ಲಿ ಅವರನ್ನು ಬಳಕೆ ಮಾಡಿದಂಥ ರೀತಿ ಯಾವ ರೀತಿ ಇದೆ ಆ ಒಂದು ಆಧಾರದ ಮೇಲೆ ಅವರನ್ನ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಮಗೆ ಏನು ಕೆಲಸ ಕೊಟ್ಟಿದ್ರು ಮತ್ತೆ ಯಾಕಾಗಿ ಆ ಒಂದು ಶವವನ್ನು ಸಾಗಾಟ ಮಾಡೋದಕ್ಕೆ ಆಫರ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ 164 ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿರುತ್ತದೆ. ಅಂದ್ರೆ ಸಾಕ್ಷಿಗಳನ್ನ ನಾಶಪಡಿಸೋದಕ್ಕೆ ಬಂದಂತ ಆರೋಪಿಗಳೇ ಇಲ್ಲಿ ಸಾಕ್ಷಿಗಳಾಗಿ ಪರಿವರ್ತನೆ ಆಗಿದ್ದು ಈಗ ಅವರನ್ನು ಕೂಡ ಸ್ಟೇಟ್ಮೆಂಟ್ ಅನ್ನ ಮಾಡಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ಈ ಒಂದು ಕೇಸ್ಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ ಮತ್ತೆ ಒಂದು ದೊಡ್ಡ ಪರಿಣಾಮ ಬೀರುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಆರೋಪಿಗಳ ಮೇಲೆ ಈ ಒಂದು ಏನು ಇವ್ರು ಕೊಟ್ಟಿರುವಂತ 164 ಸ್ಟೇಟ್ಮೆಂಟ್ ಏನಿದೆ ಅದು ಬಹಳ ಒಂದು ದೊಡ್ಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಯಾವ ರೀತಿ ನಮಗೆ ಆಫರ್ ಕೊಟ್ಟಿದ್ರು ಮತ್ತೆ ಏನೆಲ್ಲ ಒಂದು ಆಮಿಷಗಳನ್ನ ಒಟ್ಟಿದ್ರು ಮತ್ತೆ ಎಷ್ಟು ದುಡ್ಡನ್ನು ಕೊಟ್ಟಿದ್ರು ಅನ್ನೋದನ್ನ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಾಗ ನ್ಯಾಯಾಧೀಶರು ಕೂಡ ಅದನ್ನ ಪರಿಗಣನೆ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ತಾರೆ. ಮುಂದೆ ಇದು ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಈ ಕೆಳಗಿನ ಆರೋಪಿಗಳು ಯಾವ ರೀತಿ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ಇದರಲ್ಲಿ ಪಾತ್ರಗಳು ಯಾರ್ಯಾರ್ದು ಏನೇನಿದೆ ಮತ್ತೆ ನಟ ದರ್ಶನ್ ಅವರು ಏನು ಆಫರ್ ಕೊಟ್ಟಿದ್ರು ಮತ್ತೆ ಏನು ಮಾತುಕತೆ ಆಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಎಲ್ಲ ವಿವರಗಳು ಕೂಡ ಬೆಳಕಿಗೆ ಬರ್ತವೆ. ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತಲ್ಲ, ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಇರ್ತಾರ ಅಲ್ಲಿ? ಬಿಕಾಸ್ ಪೊಲೀಸರು ಇರುವಂತ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಒಂದ್ ಹೇಳ್ಬಿಟ್ಟು ಅದಾದ್ಮೇಲೆ ಜಡ್ಜ್ ಹತ್ರ ಒಂದ್ ಹೇಳೋದಾದ್ರೆ ಗೊತ್ತಾಗ್ಬಿಡುತ್ತೆ. ಪೊಲೀಸರು ಇಲ್ಲ ಅಂದ್ರೆ ಬೇಕಿದ್ರೆ ಅವರು ಕೂಡ ಏನಾದರೂ ತಮ್ಮ ಹೇಳಿಕೆಯನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಹೇಗೆ ನಡೆಯುತ್ತೆ ಪ್ರೊಸೀಜರ್ 164ದು?
ಪೃಥ್ವಿ ಏನು ಆರೋಪಿಗಳನ್ನ ಮೊದಲು ನ್ಯಾಯಾಧೀಶರ ಒಂದು ಅನುಮತಿ ಮೇರೆಗೆ ಅವರ ಒಂದು ಏನು ಕೋರ್ಟ್ಗೆ ಕರೆದೊಯ್ದು ಅವರ ಸಮ್ಮುಖದಲ್ಲೇ ಒಂದು 164 ಹೇಳಿಕೆಯನ್ನು ಪಡ್ಕೊಳ್ತಾರೆ. ಏನು ಈ ಯಾರ್ಯಾರು ಆರೋಪಿಗಳನ್ನ 164 ಮಾಡಿಸ್ಬೇಕಾಗುತ್ತೆ ಅಂಥವ್ರನ್ನ ನೇರವಾಗಿ ಒಂದು ಅನುಮತಿ ಪಡ್ಕೊಂಡು ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸ್ತಾರೆ. ಅವರ ಸಮ್ಮುಖದಲ್ಲೇ ಈ ಒಂದು ಹೇಳಿಕೆ ದಾಖಲು ಮಾಡುವಂಥ ಕೆಲಸವನ್ನು ಮಾಡಿಸ್ತಾರೆ. ಏನು ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ನಂತರ ಆರೋಪಿಗಳ ಒಂದು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಅದನ್ನು ಅಲ್ಲಿಯೇ ಒಂದು ಹೇಳಿಕೆಯನ್ನು ಬರವಣಿಗೆ ರೂಪದಲ್ಲಿ ಅದನ್ನು ಕೂಡ ಒಂದು ಆನ್ ರೆಕಾರ್ಡ್ ರೂಪದಲ್ಲಿ ಅದನ್ನು ತೆಗೆದುಕೊಂಡು ಬಂದು ನಂತರ ಎಲ್ಲ ಹೇಳಿಕೆ ಸಂಪೂರ್ಣವಾದ ಬಳಿಕ ಅದಕ್ಕೆ ಒಂದು ಆರೋಪಿಯ ಒಂದು ಸಹಿಯನ್ನು ಪಡ್ಕೊಳ್ತಾರೆ. ಅದು ನ್ಯಾಯಾಧೀಶರ ಸಮ್ಮುಖದಲ್ಲೇ ಒಂದು ಸಹಿಯನ್ನು ಪಡ್ಕೊಂಡು ಇದು ನಾನು ಸ್ವೇಚ್ಛಾ ರೀತಿಯಲ್ಲಿ ಕೊಟ್ಟಿರುವಂಥ ಒಂದು ಹೇಳಿಕೆ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಈ ಎಲ್ಲ ಒಂದು ಪ್ರಕ್ರಿಯೆಗೆ ಒಂದು CRPC 164 ಅಡಿಯಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲೇ ನಡೆಯೋದ್ರಿಂದ ಇದಕ್ಕೆ ಬಹಳ ಮಹತ್ವಪೂರ್ಣ ಇರುತ್ತೆ. ಮತ್ತೆ ಏನಾದರೂ ಆರೋಪಿಗಳು ಮುಂದಿನ ಒಂದು ಪೊಲೀಸ್ ಇರ್ತಾರ 164 ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಟೈಮ್ನಲ್ಲಿ ಜಡ್ಜ್ ಮುಂದೆ ಪೃಥ್ವಿ ಕೆಲವು ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಹಾಜರಿರ್ತಾರೆ. ಆದರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲೇ ಅವರೇ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಯಾಕಂದರೆ ಏನು ಕೆಲವು ಗೌಪ್ಯ ವಿಚಾರಗಳ ಬಗ್ಗೆ ಏನಾದರೂ ಆರೋಪಿಗಳು ಪ್ರಸ್ತಾಪ ಅಥವಾ ಸಾಕ್ಷಿದಾರರು ಯಾವ ರೀತಿ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕು ಅಂತ ಇರ್ತಾರೋ ಅದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಮತ್ತು ನ್ಯಾಯಾಧೀಶರು ಕೂಡ ಅದನ್ನು ತನಿಖಾಧಿಕಾರಿಗಳು ಇಲ್ಲಿ ಹಾಜರಿರ್ಬೋದು ಅನ್ನೋ ಒಂದು ಸೂಚನೆ ಕೊಟ್ಟರೆ ಅವರು ಹಾಜರಿರ್ತಾರೆ. ಒಂದು ವೇಳೆ ನ್ಯಾಯಾಧೀಶರು ನಾವೇ ರೆಕಾರ್ಡ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಏನಾದರೂ ಕೊಟ್ಟರೆ ಆಗ ನ್ಯಾಯಾಧೀಶರ ಸಮ್ಮುಖದಲ್ಲೇ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಈಗ ಇದೇ ರೀತಿಯಾಗಿ 3 ಆರೋಪಿಗಳ ಒಂದು ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಆಗಿದ್ದು ಇದು ಮುಂದೆ ಇರುವಂತಹ ಆರೋಪಿಗಳಿಗೆ ಒಂದು ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಯಾವ ರೀತಿಯ ವೇಗವನ್ನ ಪಡೆದುಕೊಂಡಿದೆ ಅನ್ನುವಂಥದ್ದು ನಿಮ್ಗೆ ಹೇಳ್ತಾ ಇದ್ವಿ. ಇನ್ನ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೆ ಕೂಡ ಸಂಕಷ್ಟ ಎದುರಾಗಿದೆ. ಪವಿತ್ರ ಆಪ್ತೆ ಸಮತಾ ವಿಚಾರಣೆಗೆ ಮುಂದಾಗಿರುವಂಥದ್ದು ಪೊಲೀಸರು. ಯಾಕೆಂದ್ರೆ ಪವಿತ್ರ ಗೌಡಳನ್ನ ತುಂಬಾ ಸಲ ಮೀಟ್ ಮಾಡಿರುವಂಥದ್ದು. ಅದಾದ್ಮೇಲೆ ದರ್ಶನ್ ಜೊತೆನೂ ಕೂಡ ಈ ಸಮತಾ ಮಾತಾಡಿದಾಳೆ. ದರ್ಶನ್ ಜೊತೆ ಮಾತನಾಡಿದ್ದನ್ನ ನೆಕ್ಸ್ಟ್ ಪವಿತ್ರ ಜೊತೆ ಮಾತನಾಡಿರುವಂಥದ್ದು. ಈ ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಡೌಟ್ ಇದೆ ಪೊಲೀಸರಿಗೆ. ಈಕೆ ಯಾವ ರೀತಿಯಾಗಿ ಲಿಂಕು, ಈಕೆಗೂ ಏನಾದರೂ ಈ ರೇಣುಕಾಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿತ್ತಾ ಅಂತ. ತನಿಖೆ ವೇಳೆ ಪವಿತ್ರ ಗೌಡ ಹಾಗೂ ಸಮತಾ ಸಂಪರ್ಕ ಬೆಳಕಿಗೆ ಬಂದಿದೆ. ಸ್ವಾಮಿ ಕೊಲೆ ಬಳಿಕ ಪವಿತ್ರ ಸಮಂತಾ ನಡುವೆ ಕಾಂಟ್ಯಾಕ್ಟ್ ನಡೆದಿರುವಂಥದ್ದು. RR ನಗರದ ಪವಿತ್ರ ಗೌಡ ಮನೆಗೆ ಭೇಟಿಯನ್ನ ನೀಡಿದ್ದಂತ ಸಮತಾ ಪವಿತ್ರ ಜೈಲು ಸೇರಿದ ಬಳಿಕವೂ ಕೂಡ ಜೈಲಿನಲ್ಲಿ ಭೇಟಿಯಾಗಿದ್ದಾಳೆ. ಜೈಲಿನಲ್ಲಿ ಭೇಟಿಯಾದ ಬಗ್ಗೆ ಪೊಲೀಸರಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಹೀಗಾಗಿ ಪವಿತ್ರ ಆಪ್ತೆ ಸಮತಾಗೆ ವಿಚಾರಣೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ ಎನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಟಿಸ್ ನೀಡಿ ವಿಚಾರಣೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂಥದ್ದು. ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿಗಳ ಜೊತೆ ಸಂಪರ್ಕ ಹೊಂದಿದ್ದಂಥದ್ರ ಬಗ್ಗೆ ವಿಚಾರಣೆ ಮಾಡಲಿದ್ದಾರೆ. ಸಮತಾ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡೆಯಲಿಕ್ಕೆ ಪೊಲೀಸರು ನೋಟಿಸ್ ಅನ್ನ ಕೊಡಲಿದ್ದಾರಂತೆ. ಸೋಮವಾರ ಸಮತಾ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಈ ಒಂದು ಕೊಲೆ ಆದ ಬಳಿಕ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಂತೆ ಸಮತಾ ಮತ್ತೆ ಪವಿತ್ರ. ಅದರ ಜೊತೆಗೆ ಅದ್ರ ಮುಂಚೆಯಿಂದಲೂ ಕೂಡ ಚೆನ್ನಾಗಿ ಪರಿಚಯ. ಒಂದು ರೀತಿಯಾಗಿ ಪವಿತ್ರ ಮತ್ತು ದರ್ಶನ್ ನಡುವಿನ ಒಂದು ರಿಲೇಶನ್ಶಿಪ್ ಏನಿದೆ ಅದಕ್ಕೆ ಬ್ರಿಡ್ಜ್ ರೀತಿಯಲ್ಲಿ ಇದ್ದಳ ಸಮತಾ ಅನ್ನುವಂಥ ಪ್ರಶ್ನೆನೂ ಕೂಡ ಇರುವಂಥದ್ದು. ಸೊ ರೇಣುಕಾಸ್ವಾಮಿ ಕೊಲೆ ಆದ್ನಲ್ಲ, ಆತ ಏನಾದರೂ ಮೆಸೇಜ್ ಮಾಡ್ತಾ ಇದ್ದಿದ್ದಂಥದ್ರ ಬಗ್ಗೆ ಏನಾದರೂ ಸಮತಾ ಹತ್ರ ಹೇಳ್ಕೊಂಡಿದ್ಲಾ ಪವಿತ್ರ ಗೌಡ? ಈ ಒಂದು ಪ್ರಕರಣದಲ್ಲಿ ಆರೋಪಿ ನಂಬರ್ 1 ಆಗಿರುವಂಥ ಹಿನ್ನೆಲೆಯಲ್ಲಿ ಏನಾದರೂ ಹೇಳ್ಕೊಂಡಿದ್ಲಾ ಕ್ಲೋಸ್ ಫ್ರೆಂಡ್ ಆಗಿದ್ದಂಥ ಕಾರಣಕ್ಕೋಸ್ಕರ ಅನ್ನುವಂಥ ಪ್ರಶ್ನೆಗಳು, ಸಹಜ ಅನುಮಾನಗಳು ಕಾಡ್ತಾ ಇರುವಂಥದ್ದು ಪೊಲೀಸರಿಗೆ. ಸೊ ಹೀಗಾಗಿ ಅದ್ರ ಬಗ್ಗೆನೂ ಕೂಡ ವಿಚಾರಣೆಯನ್ನ ಮಾಡಲಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಅದು ನೋಡಬೇಕು. ಸೋಮವಾರ ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದರ್ಶನ್ನ ಜೊತೆಲಿದ್ದಂಥವರು ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ದರ್ಶನ್ ಯಾವ ರೀತಿಯಾಗಿದ್ರು, ಅದಾದ್ಮೇಲೆ ಈ ಒಂದು ಕೆಟ್ಟ ಗ್ಯಾಂಗ್ ಜೊತೆ ಸೇರ್ಕೊಂಡು ಅವರು ಕೂಡ ಯಾವ ರೀತಿಯಾಗಿ ಬದಲಾಗ್ಬಿಟ್ರು ಅನ್ನುವಂಥದ್ರ ಬಗ್ಗೆ ಕೆಲವರು ನೋವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿಯಾಗಿ ದರ್ಶನ್ನ ಸೆಕ್ಯೂರಿಟಿ ನೋಡ್ಕೊಳ್ತಾ ಇದ್ದಂಥವ್ರು ಸುಮಾರು ಒಂದು 4 ವರ್ಷಗಳ ಕಾಲ ಅವ್ರು ಮಾತನಾಡಿದ್ದಾರೆ. ಅಂಬರೀಷ್ ಅವರು ದರ್ಶನ್ ಒಳ್ಳೆಯವರು, ಆದ್ರೆ ಅವರ ಸುತ್ತ ಇರುವಂಥವ್ರು ಸರಿ ಇಲ್ಲ. ಜೈಲು ಸೇರಿರುವುದಕ್ಕೆ ಸುತ್ತಮುತ್ತ ಇರುವಂಥವರೇ ಕಾರಣ. ನ್ಯೂಸ್ 18ಗೆ ಸೆಕ್ಯೂರಿಟಿ ಏಜೆನ್ಸಿ ಮಾಲೀಕರಾಗಿರುವಂಥ ಅಂಬರೀಷ್ ಅವರು ಮಾತನಾಡಿದ್ದಾರೆ. ರಾತ್ರಿ 1 ಗಂಟೆಗೆ ಬರ್ತಾ ಇದ್ರು, ನಮ್ಮ ಸೆಕ್ಯೂರಿಟಿಗೆ ಬೈತಾ ಇದ್ರು. ಯಾರು ಬೈತಾ ಇದ್ರು ಅಂದ್ರೆ ದರ್ಶನ್ ಅಲ್ಲ, ದರ್ಶನ್ ಜೊತೆ ಬರ್ತಾ ಇದ್ರಲ್ಲ ಫ್ರೆಂಡ್ಗಳು, ಅವ್ರುಗಳು ಬೈತಾ ಇದ್ರಂತೆ. ರಾತ್ರಿ 1 ಗಂಟೆಗೆ ದರ್ಶನ್ ಕೆಲವೊಮ್ಮೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ದರ್ಶನ್ ಒಳಗೆ ಹೋಗ್ತಾ ಇದ್ರು. ಅವ್ರ ಜೊತೆಲಿ ಬರ್ತಾ ಇದ್ದಂಥವ್ರು ನಮ್ಮ ಸೆಕ್ಯೂರಿಟಿಗೆ ಬೈತಾ ಇದ್ರು. ಹೀಗಾಗಿ 4 ವರ್ಷ ಮಾತ್ರ ನಮ್ಮ ಏಜೆನ್ಸಿಯಿಂದ ಕೆಲಸವನ್ನ ಮಾಡಿದ್ವಿ ನಾವು. ಯಾರು ಬೈಸ್ಕೊಂಡು ಸುಮ್ಮನೆ ಇರ್ತಾರೆ? ದರ್ಶನ್ ಮಾತ್ರ ಒಳ್ಳೆಯವರು. ಅವರಿಗೂ ಕೂಡ ಈ ವಿಚಾರ ಗೊತ್ತಿತ್ತು.
ಸೊ ಅದಾದ್ಮೇಲೆ ಈ ರೀತಿಯಾಗಿ ಇವ್ರ ಕಡೆಯವರೆಲ್ಲ ಬಂದ್ರು ಬೈತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ವಾಪಸ್ ತಗೊಂಡ್ವಿ ನಮ್ಮ ಸೆಕ್ಯೂರಿಟಿಯನ್ನ ಅಂತ ಹೇಳಿದ್ದಾರೆ. ಹೆಂಡತಿ ಅಮ್ಮ ತಮ್ಮನ ಜೊತೆ ಇದ್ದಿದ್ರೆ ಈ ಪರಿಸ್ಥಿತಿ ದರ್ಶನ್ಗೆ ಬರ್ತಾ ಇರಲಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಮನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಂಥ ಏಜೆನ್ಸಿ ಅಂಬರೀಷ್ ಅವರನ್ನ ನಮ್ಮ ಪ್ರತಿನಿಧಿ ಸತೀಶ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಸೊ ಈ ಒಂದು ಪ್ರಕರಣದ ನಂತರ ಸಾಕಷ್ಟು ಮಂದಿ ದರ್ಶನ್ ಅವರ ಬಗ್ಗೆ ಅಂದರೆ ಅವರು ಹೇಗಿದ್ರು, ಅವರ ದಿನಚರಿ ಹೇಗಿತ್ತು, ಈಗ ಸಾಕಷ್ಟು ವಿರೋಧವಾಗಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಸೊ ಈಗ ನನ್ನ ಜೊತೆಯಲ್ಲಿ ದರ್ಶನ್ ಅವರ ಮನೆಯಲ್ಲೇ 4ಕ್ಕೂ ಹೆಚ್ಚು ವರ್ಷಗಳ ಕಾಲ ಸೊ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಂಥ ಏಜೆನ್ಸಿಯವರು ನನ್ನ ಜೊತೆಲಿದ್ದಾರೆ, ಅಂಬರೀಷ್ ಅಂತ. ಸೊ ಅವ್ರ ಮನೆಯಲ್ಲಿ ಆ ಏಜೆನ್ಸಿಯಿಂದ ಸೆಕ್ಯೂರಿಟಿ ಇದ್ದಾಗ ದರ್ಶನ್ ಅವರು ಹೇಗಿದ್ರು, ಅವರ ಬಳಗ ಏನು ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಆ ಬಳಗ ಹೇಗಿತ್ತು ಅನ್ನುವಂಥ ಎಲ್ಲ ವಿಚಾರಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ವರ್ಷಗಳ ಕಾಲ ನೀವು ದರ್ಶನ್ ಅವರ ಮನೆಗೆ ಸೆಕ್ಯೂರಿಟಿ ನಿಮ್ಮ ಏಜೆನ್ಸಿಯಿಂದ ಸೆಕ್ಯೂರಿಟಿಯನ್ನು ಕೊಟ್ಟಿದ್ರಿ? 2016ರಿಂದ ಒಂದು ಜಸ್ಟ್ ಅಲ್ಲಿಂದ ನಂಬರ್ ಬರುತ್ತೆ ಸೆಕ್ಯೂರಿಟಿ ಕೊಡಬೇಕು ಅಂತೇಳಿ. ನಾವು ಅದನ್ನು ಒಪ್ಕೊಂಡು ನಾವು ಮಾಡೋ ಬಿಸ್ನೆಸ್ ಆ ದೃಷ್ಟಿಯಿಂದ ಸೊ ನಾವು ಹೋಗ್ಬಿಟ್ಟು ಶೂಟಿಂಗ್ ಸೆಟ್ಗೆ ಹೋಗಿ ಒಪ್ಕೊಂಡು ಅವ್ರಿಗೆ ಡೇ 1 ನೈಟ್ 1 ಸೆಕ್ಯೂರಿಟಿ ಗಾರ್ಡ್ ಕೊಡ್ತೀವಿ. ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ. ಸುಮಾರು ಒಂದು 3 ವರ್ಷ ಸರ್ವಿಸ್ ಕೊಡೋದು, 4 ವರ್ಷ ಸರ್ವಿಸ್ ಕೊಡೋದು ಅಷ್ಟು ಈಸಿ ಅಲ್ಲ. ಎಲ್ಲ ಕಡೆ ಒಂದೊಂದು ವರ್ಷ ಕೊಟ್ಬಿಟ್ಟು ಹೋಗ್ತಾರೆ. ನಮಗೂ ಅವ್ರಿಗೂ ಸಹ ಚೆನ್ನಾಗಿರುತ್ತೆ ವ್ಯವಹಾರ ಎಲ್ಲ. ಯಾಕಂದರೆ ಇವತ್ತು ಅವ್ರು ಅನ್ನ ತಿಂದಿದ್ದೀವಿ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ದರ್ಶನ್ ಸರ್ ನಮ್ಮ ಹತ್ರ. ನಮ್ಮ ಸೆಕ್ಯೂರಿಟಿಗೂ ಒಳ್ಳೆ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಸೆಕ್ಯೂರಿಟಿ ದರ್ಶನ್ ಸರ್ದು ಏನೇ ಸಮಸ್ಯೆ ಇಲ್ಲ, ಒಳ್ಳೆ ಮನುಷ್ಯರು. ನಾವು ಕಂಡಿರ್ತಕ್ಕಂಥ ದರ್ಶನ್ನು 2019ವರೆಗೂ, ಆಮೇಲೆ ಏನಾಯಿತು ಎತ್ತಂತ ನಮ್ಗೆ ಗೊತ್ತಿಲ್ಲ. ಅವಾಗ ಹೇಳ್ತಿದ್ರು ನಮ್ಮ ಸೆಕ್ಯೂರಿಟಿಗಳು ಕಾಮನ್ನಾಗಿ, ಸರ್ ದರ್ಶನ್ ಸರ್ ಒಳ್ಳೆಯವ್ರು ಸರ್, ಒಳ್ಳೆ ಗುಣ ಐತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಮತ್ತು ಆ ಸುತ್ತಮುತ್ತಲ ಇರ್ತಕ್ಕಂಥ ವೆದರ್ ಸರಿ ಇಲ್ಲ ಸರ್, ಆ ದೃಷ್ಟಿಯಿಂದ ಅವ್ರ ಕಡೆಯಿಂದ ಮಾತಾಡೋದು ಗಲಾಟೆ ಯಾವುದು ಸಣ್ಣ ಪುಟ್ಟ ಮಾತಾಡೋದು ಬರ್ತಾಯಿತ್ತು ಅಂತ ಹೇಳ್ತಿದ್ರು. ಸರಿಯಪ್ಪ ದರ್ಶನ್ ಸರ್ ಒಳ್ಳೆಯವ್ರು ತಾನೆ ಅಂತ, ಹ್ಞೂ ಸರ್ ಒಳ್ಳೆಯವರು, ನಡೆಸ್ಕೊಂಡೋಗಿ ತೊಂದರೆ ಇಲ್ಲ ಅಂಥದ್ದಿದ್ದಾಗ ನಾವೇ ಬಂದು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗೆ ಸಹಾಯನೂ ಮಾಡಿದರು ನಮ್ಮ ಸೆಕ್ಯೂರಿಟಿಗೆ. ಇವತ್ತು ಸಹಾಯ ಮಾಡಿ ಅವ್ರಿಗೆ ಸ್ವಲ್ಪ ಮನೆ ಕಟ್ಸ್ಕೊಳ್ಳೋಕ್ಕೆಲ್ಲ ಸಹಾಯ ಮಾಡಿದರು ಮಂಡ್ಯ ಕಡೆಯವರು. ಸೊ ನಮಗೆ ದರ್ಶನ್ ಇವತ್ತು ಈ ಘಟನೆ ಆಗಿರೋದ್ರಿಂದ ತುಂಬ ನೋವಾಗುತ್ತೆ. ಯಾಕಂದರೆ ಒಂದು ಒಳ್ಳೆಯ ಮನುಷ್ಯರು ಈ ಥರ ಯಾರೋ ಅವರ ಸ್ನೇಹಿತರ ಬಳಗದಿಂದ ಈ ಒಂದು ವಿಷಯ ಬಂದಾಗ ನಮಗೊಂಥರ ಬೇಜಾರಾಗುತ್ತೆ. ಇಷ್ಟು ವರ್ಷ ಸೇವೆ ಮಾಡಿದ್ವಿ, ಅವರು ಒಂದು ಒಳ್ಳೆ ಗುಣ. ನಾವು ಬಿಟ್ಟು ಬಂದಾಗೂ ಅಷ್ಟೇ, ಸರ್ ಆಯ್ತು ಸರ್ ಒಳ್ಳೇದಾಗಲಿ ನಿಮಗೆ ಅಂತಲೇ ಹೇಳಿ ಆಚೆ ಬಂದಿದ್ವಿ. ಯಾಕಂದರೆ ನಾವು ಇವತ್ತು ಬಿಟ್ಟು ಬರೋ ಕಾರಣ ಇಷ್ಟೇ, ಅವರು ಒಳ್ಳೆಯವರೇ, ಅವ್ರ ಸುತ್ತಮುತ್ತಕ್ಕಿಂತ ವಿಧಾನ ಸರಿ ಇಲ್ಲ. ಆ ದೃಷ್ಟಿಯಿಂದ ನಾವು ಆಚೆ ಬಂದ್ವಿ. ಯಾರ ಕಡೆಯಿಂದ ಕಿರುಕುಳ ಆಯಿತು? ಯಾಕಂದರೆ 4 ವರ್ಷಗಳ ಕಾಲ ನೀವು ಕೂಡ ಅವರು ತುಂಬ ಒಳ್ಳೆಯವರು ಅಂತ ಹೇಳ್ತೀರಾ, ಕೆಲಸ ಚೆನ್ನಾಗಿ ಮಾಡ್ತಿದ್ರಿ ಅಂತಾರೆ, ಆದರೂ ಬಿಟ್ಟು ಬರ್ತೀರಾ? ಈಗ ಬಾಸ್ಗೆ ಹೇಳ್ಕೊಡೋರು ಜಾಸ್ತಿ, ಅವ್ರ ಸುತ್ತಮುತ್ತಲ ಇರ್ತಕ್ಕಂಥವ್ರು ಹೇಳ್ಕೊಡೋರು ಜಾಸ್ತಿ. ಸೊ ಇವತ್ತು ಆ ಬಾಸ್ನ ಕರೆಕ್ಟ್ ದಾರಿಯಲ್ಲಿ ತಗೊಂಡು ಹೋಗೋವಂಥ ಕರ್ತವ್ಯ ಅವ್ರ ಸ್ನೇಹಿತರಿಗೆ ಇರುತ್ತೆ, ಅವ್ರು ಯಾರೂ ಮಾಡಿಲ್ಲ. ಸೊ ನಮಗೊಂಥರ ಈ ಒಂದು ಕೃತ್ಯ ನಡೆದ್ರೆ ತುಂಬ ಬೇಜಾರಾಗುತ್ತೆ. ಬಾಸ್ನ ಯಾಕೆ ಈ ಥರ ಒಂದು ರೂಟಿಗೆ ಕರ್ಕೊಂಡು ಹೋದ್ರು ಅಂತಲೂ ನಮಗೆ ಬೇಜಾರಾಗುತ್ತೆ. ಸೊ ಈ ದೃಷ್ಟಿಯಿಂದ ಬಳಗ ಏನಿದೆ ಆ ಬಳಗದಿಂದ ಆಚೆ ಬಂದರೆ ಅವ್ರ ಫ್ಯಾಮಿಲಿಗೆ ಮೀಸಲಾತಿ ಇಟ್ಕೊಂಡಿದ್ರೆ ಬಾಸ್ ಇವತ್ತು ಚೆನ್ನಾಗಿರ್ತಾಯಿದ್ರು. ಅವ್ರ ವೈಫ್ ಆಗಿರ್ಬೋದು, ತಾಯಿ, ತಮ್ಮ, ಮಗ, ಈ ವಿಚಾರದಲ್ಲಿ ನೋಡಪ್ಪ ನಿನ್ನ ಕೆಲಸ ಏನು, ಆಫೀಸ್ ಟೈಮ್ ಇದೆ, ಆಫೀಸ್ ಟೈಮ್ ಆ ನಂತರ ಮನೆಗೆ ಬಂದು ಮನೆಯಲ್ಲಿ ಇದ್ದಿದ್ರೆ ಇವತ್ತು ಈ ಒಂದು ಕರ್ತವ್ಯ ಆಗ್ತಿರಲಿಲ್ಲ, ಬಾಸು ಆಗ್ತಿರಲಿಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ. ಇವತ್ತು ಯಾರ ಕಡೆಯಿಂದ ನಿಮಗೆ ಪರ್ಟಿಕ್ಯುಲರ್ಗೆ ಯಾವ್ದಾರು ಒಂದು ಹೆಸರು ಹೇಳ್ಬೋದಾ? ಪ್ರದೋಷ್ ಇದ್ದಾರೆ, ವಿನಯ್, ಲಕ್ಷ್ಮಣ್ಣು, ಸೊ ಸಾಕಷ್ಟು ಜನ ಇದ್ದಾರೆ, ಆಮೇಲೆ ನಾಗ. ಸರ್ ಅವ್ರದ್ದೆಲ್ಲ ಒಂದು ಟೀಮೇ, ಅರ್ಥ ಆಯ್ತಾ? ಅವ್ರದ್ದೆಲ್ಲ ಕರೆಕ್ಟಾಗಿದ್ದಿದ್ದಾರೆ. ಬಾಸ್ ಇವತ್ತು ಆಚೆ ಆ ಸ್ಥಿತಿಗೆ ನಾವು ಕಾಣ್ತಾ ಇರಲಿಲ್ಲ. ಸೊ ಆ ಒಂದು ಟೀಮ್ ಇದೆಯಲ್ಲ, ಇವತ್ತು ಅನೇಕ ವಿಚಾರಗಳಲ್ಲಿ ಬೇರೆ ಬೇರೆಯವರು ಅವ್ರು ಸಪೋರ್ಟ್ ಮಾಡಿರೋದು ನಮಗೆ ಮಾಹಿತಿಗಳಿದೆ. ಆ ದೃಷ್ಟಿಯಿಂದ ಅಂಥವ್ರ ಜೊತೆ ಸೇರಿದರೆ ಒಳ್ಳೇದಾಗ್ತಾಯಿತ್ತು. ಇನ್ನು ಮುಂದೆ ಈಗ ಏನೋ ಆಗೋಗಿದೆ, ದೇವ್ರ ದಯ, ಆ ಕಾನೂನಿದೆ, ಕೋರ್ಟ್ ಇದೆ, ಅದು ನಿಜ ಆಗಿದರೆ ಶಿಕ್ಷೆ ಕೊಡ್ತಾರೆ, ಅಪರಾಧಿ ನಿರಪರಾಧಿ ಅಂದರೆ ಆಚೆ ಬರ್ತಾರೆ. ದಯವಿಟ್ಟು ನಾನು ಹೇಳೋದು ಇಷ್ಟೇ, ಅವ್ರ ಫ್ಯಾನ್ಸ್ಗೂ ಅಷ್ಟೇ, ಅವ್ರಿಗೂ ಅಷ್ಟೇ, ದಯವಿಟ್ಟು ಮುಂದಿನ ತಿಂಗಳಲ್ಲಿ ಅವ್ರ ಫ್ಯಾಮಿಲಿಗೆ ಸೀಮಿತ ಇಟ್ಕೊಂಡು ಹೋದರೆ ಮುಂದಿನ ತಿಂಗಳಲ್ಲಿ ಇಡೀ ರಾಜ್ಯ, ಇಡೀ ದೇಶ ಒಳ್ಳೆ ಸ್ಟಾರ್ ಆಗ್ತಾರೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಅಂತಲೇ ಹೇಳ್ಬೋದು. ನಾನು ಹೇಳ್ತಕ್ಕಂಥದ್ದು ಕಿವಿ ಸ್ವಲ್ಪ ದರ್ಶನ್ ಸಾರು ಸ್ವಲ್ಪ ಆ ಬಳಗನ ಬಿಟ್ಟು ಆಚೆ ಬಂದು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಟ್ಟು ಈಗ ಎಷ್ಟು ಬೇಕೋ ಅಷ್ಟಲ್ಲಿ ಇಟ್ಕೊಂಡು ಮನೆಯಲ್ಲಿ ಇಟ್ಕೊಂಡಿದ್ರೆ ಇವತ್ತು ಈ ಒಂದು ಸಮಸ್ಯೆ ಬರ್ತಿಲ್ಲ ಅನ್ಸುತ್ತೆ ನನಗೆ. ನಾನು ಕೂಡ ಅದನ್ನೇ ಹೇಳ್ತಾ ಇರೋದು, ದರ್ಶನ್ ಸರ್ ತುಂಬ ಚೆನ್ನಾಗಿ ನೋಡ್ಕೊಂಡು ಜೊತೆಲಿರೋರು ನಿಮ್ಮ ಸೆಕ್ಯೂರಿಟಿಗಳು ಏನು ಮಾಡಿದ್ರು ಅಂತ. ಸರ್ ಏನಿಲ್ಲ ಸರ್, ಬೈದಿದ್ರು ಅಷ್ಟೇ, ಮಾತು ಬೈದಿದ್ದಾಗ ನನಗೆ ನಾವು ಎಷ್ಟು ನೋಡ್ತೀವಿ, 1 ಸತಿ 2 ಸತಿ ನೋಡ್ತೀವಿ, 3ನೇ ಸತಿ ಏನು ಮಾಡ್ತೀವಪ್ಪ, ನಿಮ್ಮ ಸವಸ ಬೇಡ ಸರ್ ನೀವಂತೂ ಒಳ್ಳೆಯವ್ರಿ, ಬಳಗ ಬಿಟ್ಟು ಆಚೆ ಬಂದರೆ ನಾವು ಈಗಲೂ ಕೊಡೋಕ್ಕೆ ಸಿದ್ಧ. ಬಟ್ ಆ ಬಳಗ ಬಿಟ್ಟು ಆಚೆ ಬರಬೇಕು,
ಆಚೆ ಬಂದಾಗ ಕೊಡಿ ಅಂದ್ರೆ ಕೊಡೋಕೆ ನಾವು ಸಿದ್ಧವಾಗಿರ್ತೀವಿ. ಈ ವಿಚಾರನ ನಿಮ್ಮ ಸ್ನೇಹಿತರುಗಳು ಈ ಥರ ಮಾಡ್ತಾರಂತ ನೀವೇನಾದರೂ ದರ್ಶನ್ ಸರ್ ಗಮನಕ್ಕೆ ತಂದಿದ್ರಾ? ಅವಾಗ ಏನು ಹೇಳಿದ್ರು ಸರ್ ಅವರು? ಖಂಡಿತ ದರ್ಶನ್ ಸರ್ ಗಮನಕ್ಕೆ ಇದೆ, ಆಲ್ರೆಡಿ ಎಲ್ಲ ವಿಚಾರಗಳು ಇದೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ವಿಚಾರಗಳು ಡೇ ಬೈ ಡೇ ಎಲ್ಲ ಸಾರ್ ಗೊತ್ತಿಲ್ಲದೆ ಏನೂ ಆಗಲ್ಲ. ಕೊನೆಯದಾಗಿ ಏನು ಹೇಳ್ತೀರಾ? ಸೊ ನೀವು ಆಗ್ಲಿಂದ ಒಂದೇ ಮಾತು ಹೇಳ್ತಾ ಇರೋದು, ದರ್ಶನ್ ಸರ್ ಒಳ್ಳೆಯವರು, ಅವ್ರ ಬಳಗದಿಂದ ಈ ಥರ ಆಗಿದೆ, ಸೊ ಆ ಬಳಗ ಬಿಟ್ಟರೆ ಆಚೆ ಬಂದರೆ ಸರಿ ಹೋಗ್ತಾರೆ ಅಂತೀರಾ? 100% 100% ನಾನು ಬರ್ಕೊಟ್ಬಿಡ್ತೀನಿ ಇವತ್ತೇ ಪೇಪರ್ ಬೇಕಿನ್ನು. ಕೊನೆಯದಾಗಿ ಸರ್ ನಾನು ಹೇಳ್ಬಿಡ್ತೀನಿ, ಆ 4 ಹೆಸರು ಹೇಳಿದೆ, ಆ 4 ಹೆಸರುಗಳ ಪಾತ್ರ ಜಾಸ್ತಿ ಇದೆ ಅಂತೀರಾ ಸರ್? ಇವತ್ತಿನ ಪ್ರದೋಷ್, ವಿನಯ್, ಲಕ್ಷ್ಮಣ್, ನಾಗ ಈ ಹೆಸರುಗಳಿಂದಾನೇ ಇವತ್ತು ದರ್ಶನ್ ಸರ್ ಈ ಸಂಕಷ್ಟದಲ್ಲಿ ಅವರೇ ಅಂತ ಹೇಳ್ಬೋದಾ ಸರ್? ಇನ್ನೂ ಹೆಚ್ಚಿಗೆ ಇದ್ದಾರೆ, ಅವರೇ ಅಲ್ಲ ಇನ್ನೂ ಹೆಚ್ಚಿಗೆ ಇದ್ದಾರೆ, ಟೀಮ್ ಇನ್ನೂ ದೊಡ್ಡದಾಗಿದೆ. ಸೊ ಅವ್ರೇನೋ ಅವ್ರ ಲಕ್ ಏನೋ ಗೊತ್ತಿಲ್ಲ. ಇವತ್ತು ಭಗವಂತ ಇದಾನೆ ಮೇಲೊಬ್ಬ, ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಧನ್ಯವಾದಗಳು ಸರ್, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಅಂಬರೀಶ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.